ಇದೇನಿದು? 5ನೇ 1 ತಗೊಳ್ಳಿ. ಅವೆರಡು ಕೂಡಿದ್ರೆ ಏನಾಗುತ್ತೆ? 5ನೇ 2 ತೋರ್ಸ ಅವನಿಗೆ. 5ನೇ 2 5ನೇ 2 ಇದು ಸಮಭಿನ್ನ ರಾಶಿ. 5ನೇ 2 ಸಮಭಿನ್ನ ರಾಶಿ. ಹಾಗಾದ್ರೆ ಇನ್ನೊಂದನ್ನ ಇನ್ನೊಂದು 5ನೇ 1 ಕೊಡ್ತೀನಿ. ಎಷ್ಟಾಯ್ತು? 5ನೇ 3 ಈಗ 5ನೇ 3 ಒಂದು ಪೂರ್ಣ ವಸ್ತು ಆಗುತ್ತಾ? ಇಲ್ಲ. ಯಾಕೆ ಆಗೋದಿಲ್ಲ? ಇದರ ವಸ್ತು ಇತ್ತಲ್ಲ, ಇದರ ಪೂರ್ಣ ವಸ್ತು, ಇದನ್ನ ನಾವು ಪೂರ್ಣ ಇದ್ದಾಗ ಭಾಗ ಮಾಡಿರೋದು ಒಟ್ಟು 5 ಸಮಭಾಗಗಳು. ಈಗ ಆ 5 ಸಮಭಾಗದಲ್ಲಿ ಕೇವಲ ಬರೀ 3 ಭಾಗ ಅಷ್ಟೇ ಇದೆ, ಇನ್ನೆರಡು ಭಾಗ ಮಿಸ್ ಆಗಿದೆ. ಅದು ನನ್ನ ಹತ್ರ ಇದೆ. ಈಗ ಅದನ್ನ ಮತ್ತೆ ಕೊಡ್ತೀನಿ. ಈಗ ಇನ್ನೊಂದು ಸೇರಿದ್ರೆ ಏನಾಯ್ತು? ಇನ್ನೊಂದು ಇಡೋಣ. ಇದು ಪೂರ್ಣ ಆಯ್ತು. ಅಂದ್ರೆ ಒಂದು ವಸ್ತು ಪೂರ್ತಿ ಇಷ್ಟಿತ್ತು, ಅದನ್ನ 5 ಭಾಗ ಮಾಡಿದ್ದೀವಿ. ಯಾಕೆ ಅಂದ್ರೆ ಅವನ್ಗ ಒಟ್ಟು 5 ಮಕ್ಕಳಿದ್ರು, ಅವನ್ಗೊಂದು ಪೀಸು, ಇನ್ನೊಬ್ಬನ್ಗೊಂದು ಪೀಸು, ಇನ್ನೊಬ್ಬನ್ಗೊಂದು ಪೀಸು, ಎಲ್ರಿಗೂ ಸಮವಾಗಿ ಹಂಚೋದಕ್ಕೋಸ್ಕರ 5 ಭಾಗ ಮಾಡಿದ್ವಿ. ಅರ್ಥ ಆಯ್ತಾ? ಈಗ ಹಾಗಾದ್ರೆ 6 ಜನ ಇದ್ದಾರೆ. 6 ಜನಕ್ಕೆ ಹಂಚೋಕ್ಕಾಗತ್ತಾ? ಪೀಸ್ ಇಷ್ಟೇ ಕೊಡ್ಬೇಕು ಫಿಕ್ಸ್ ಮಾಡ್ಬಿಟ್ಟಿದೀವಿ, ಇಷ್ಟು ಪೀಸ್ ಕೊಡ್ಲೇಬೇಕು ಅನ್ಕೊಂಡಿದೀವಿ. ಒಂದೇ ಅಂತಂದ್ರೆ 6 ಜನ ಕೊಡಕ್ಕಾಗತ್ತಾ? ಇಷ್ಟೇ ಪೀಸ್ ಮಾಡೋದು ಇಲ್ಲ. ಇಷ್ಟೇ ಪೀಸ್ ಕೊಡ್ಬೇಕು ಅಂದ್ರೆ ಇನ್ನೇನ್ ಮಾಡ್ಬೇಕು? ತಗೋಬೇಕು. ಹೆಂಗ್ 5ನೇ 1 ಭಾಗ ಮಾಡೋದು ಅಂದ್ರೆ, ಇನ್ನೂ ಒಂದು ವಸ್ತುನ ತಗೊಂಡು ಇದೇ ಅಳತೆಗೆ 5 ಭಾಗ ಮಾಡ್ಕೊಂಡು ಅದರಲ್ಲಿ 1 ಭಾಗವನ್ನ ತಕೊಂಡ್ರೆ ಆಗ 5ನೇ 6 ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಇದೇ ಅಳತೆಯಲ್ಲಿ ಇರ್ಬೇಕು. 6 ಬೇಕು ಅಂದ್ರೆ ಒಂದೇ ವಸ್ತುವಿನಲ್ಲಿ ಮಾಡೋಕ್ಕಾಗೋದಿಲ್ಲ, 5 ಭಾಗ ಮಾಡೋಕ್ಕಾಗೋದು. ಇನ್ನೊಂದು ಬೇಕು ಅಂದ್ರೆ ಇನ್ನೊಂದು ವಸ್ತು, ಅದೇ ಅಳತೆಯ ಇನ್ನೊಂದು ವಸ್ತು ತಗೊಂಡು ಅದನ್ನ 5 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನ ತಕೊಂಡಾಗ 5ನೇ 6 ಆಗುತ್ತೆ. ಅರ್ಥ ಆಯ್ತಾ?